ವೆಲ್ಕಮ್ ಟು ದ ಶಾಂತಲಾ ಕಿಚನ್. ಈ ದಿನ ನಾವು ಮದ್ದೂರು ವಡೆಯನ್ನು ಮಾಡೋಣ. ಈಗ ಆಲ್ರೆಡಿ ಮಕ್ಕಳಿಗೆ ರಜಾ ಬಂದು ಮನೇಲಿರ್ತಾರೆ, ಏನಾದರೂ ತಿಂಡಿಗಳನ್ನ ಕೇಳ್ತಾ ಇರ್ತಾರೆ. ಆಗ ಹೊರಗಡೆಯಿಂದ ತಂದು ಕೊಡೋ ಬದಲಾಗಿ ಮನೆಯಲ್ಲೇ ಏನಾದರೂ ಅವ್ರಿಗೆ ವೆರೈಟಿಯಾಗಿ ಮತ್ತು ಆರೋಗ್ಯದಾಯಕವಾಗಿ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿಕೊಡೋಣ. ಈಗ ನಾನು ಮದ್ದೂರು ವಡೆಯನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಒಂದು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋಣ ಒಂದು ಬೌಲ್ಗೆ. ಮತ್ತು ಇಲ್ಲಿ ಒಂದು 2 ಹಸಿಮೆಣಸಿನಕಾಯಿನ ಕಟ್ ಮಾಡಿಟ್ಟಿದ್ದೀನಿ ಸಣ್ಣದಾಗಿ. ಮತ್ತು ಇಲ್ಲಿ ಸ್ವಲ್ಪ ಕರಿಬೇವಿನ ಎಲೆಗಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ, ಇಷ್ಟನ್ನು ಕೂಡ ಹಾಕೋಣ. ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಈರುಳ್ಳಿಗೆ ಸ್ವಲ್ಪ ಉಪ್ಪು, ಈಗ ಈರುಳ್ಳಿಗೆ ಉಪ್ಪನ್ನು ಮಿಕ್ಸ್ ಮಾಡಿದ್ದೆ. ಉಪ್ಪನ್ನು ಮಿಕ್ಸ್ ಮಾಡಿ ಈರುಳ್ಳಿಯನ್ನು ಸ್ವಲ್ಪ ಅದನ್ನು ಕಲಸಿದ್ರೆ ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಈರುಳ್ಳಿ ಹುಡುಗುಡಿಯಾಗೂ ಕೂಡ ಆಗುತ್ತೆ. ಈಗ ಅದಕ್ಕೆ ಒಂದು ಸೌಟ್ನಷ್ಟು ಕಾಯಿಸಿರುವಂಥ ಬಿಸಿ ಎಣ್ಣೆನ ಹಾಕೋಣ. ಎಣ್ಣೆ ಬಾಯ್ಲ್ ಮಾಡಿರಬೇಕು. ಈಗ ಎಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಇಲ್ಲಿ 1 ಬೌಲ್ನಷ್ಟು ರವೆ ತೊಗೊಂಡಿದ್ದೀನಿ. ಇದು ಉಪ್ಪಿಟ್ಟು ರವೆ. ಮತ್ತು ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಬೌಲು ರವೆ ಆದರೆ ಅರ್ಧ ಬೌಲು ಅಕ್ಕಿ ಹಿಟ್ಟು ಮತ್ತು ಅರ್ಧ ಬೌಲ್ನಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸೋಣ. ಮತ್ತು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ಸ್ವಲ್ಪ ಕಡಲೆನ ಪುಡಿ ಮಾಡಿ ಹಾಕ್ಕೊಳ್ಬೋದು, ಅಥವಾ ಕಡಲೆ ಬೀಜನ್ನು ಕೂಡ ಹುರಿದು ಪುಡಿ ಮಾಡಿ ಕೂಡ ಮಿಕ್ಸ್ ಮಾಡ್ಬೋದು. ಈಗ ಇಷ್ಟು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಇದು ಏನಿದ್ರು ಕೈನಲ್ಲೇ ಮಿಕ್ಸ್ ಮಾಡಬೇಕು. ಕೈನಲ್ಲೇ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡೋಣ. ಚಪಾತಿ ಹಿಟ್ಟು ರೀತಿ ಕಲಸೋಣ. ನೋಡಿ, ಈ ರೀತಿ ಕಲಸಿದ್ದೀನಿ. ಈಗ ಎಣ್ಣೆ ಕಾಯೋಕ್ಕೆ ಇಡೋಣ. ಈಗ ಒಂದು ಶೀಟ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡೋಣ. ಈಗ ನಮಗೆ ಎಷ್ಟು ಬೇಕು ಸೈಜು ನೋಡಿ ಸ್ವಲ್ಪ ಹಿಟ್ಟನ್ನು ತೊಗೊಳ್ಳೋಣ. ತೊಗೊಂಡು ಈ ರೀತಿ ತಟ್ಟಿ ಸ್ವಲ್ಪ ತಿಕ್ಕಾಗಿ ಇರಬೇಕು, ತೆಳು ಇರೋದು ಬೇಡ. ಈ ರೀತಿ ತಟ್ಕೊಂಡಿದ್ದೀವಿ. ಈಗ ಇದನ್ನು ಎತ್ಕೊಂಡು ಎಣ್ಣೆ ಕಾದಿದೆ ಹಾಕೋಣ. ನೋಡಿ, ಇದು ಈಗ ಅದು ಮೇಲೆ ಬಂದಿದೆ. ಈಗ ಅದನ್ನು ಇನ್ನೊಂದು ಕಡೆ ದಬಾಕೋಣ. ಕಲರ್ ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ನೋಡಿ, ಈಗ ಇದು ಬೆಂದಿದೆ. ಸ್ವಲ್ಪ ಸೌಂಡು ಕೂಡ ಕಡಿಮೆ ಆಗಿದೆ ಮತ್ತು ಕಲರು ಸ್ವಲ್ಪ ಚೇಂಜ್ ಆಗಿದೆ. ಇದು ಸ್ವಲ್ಪ ಆರಿದ ಮೇಲೆ ಇನ್ನೂ ಕೂಡ ಸ್ವಲ್ಪ ಬ್ರೌನ್ ಕಲರು ಬರುತ್ತೆ. ಈಗ ತಟ್ಟೆಗೆ ಶಿಫ್ಟ್ ಮಾಡೋಣ. ನೋಡಿ, ಸಿಂಪಲ್ಲಾಗಿ ಮದ್ದೂರು ವಡೆ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವ. ಈ ರೀತಿ ರಜದಲ್ಲಿ ಮಕ್ಕಳಿಗೆ ಆರಾಮ್ಸೆ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡಿ, ಹೊರಗಡೆಯಿಂದ ತಂದು ಕೊಡೋ ಬದಲಾಗಿ. ಮತ್ತು ಇದು ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಕಾಫಿ ಟೀ ಟೈಮ್ಗೂ ಕೂಡ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.